ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ಅಂಧರಾಗಿದ್ದಾರೆ. ಇವತ್ತು ಜಾಮೀನು ಕೋರಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ ಪ್ರಜ್ವಲ್ ರೇವಣ್ಣ. ಸಾಧ್ಯತೆ ಏನಿಲ್ಲ, ಅವರು ಅರ್ಜಿ ಸಲ್ಲಿಸ್ತಾರೆ. ರೆಗ್ಯುಲರ್ ಬೇಲಿಗೆ ಇವತ್ತು ಅರ್ಜಿ ಸಲ್ಲಿಸ್ತಾರೆ ಪ್ರಜ್ವಲ್ ರೇವಣ್ಣ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಜಾಮೀನು ಅರ್ಜಿ ಸಲ್ಲಿಸಲಿರುವಂತಹ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ಮೇ 29ರಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅದು ವಜಾ ಆಗಿತ್ತು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿರುವ ಕಾರಣಕ್ಕಾಗಿ ರೆಗ್ಯುಲರ್ ಬೇಲ್ ಕೋರಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ ವಕೀಲರು. ಇವತ್ತು ಒಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ನಮ್ಮ ಕಸ್ಟಡಿಗೆ ಕೊಡಿ ಅಂತ SIT ಅಧಿಕಾರಿಗಳು ಕೇಳ್ತಾರೆ. ಇನ್ನೊಂದು ಕಡೆಯಿಂದ ರೆಗ್ಯುಲರ್ ಬೇಲ್ಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಈ ಹಿಂದೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು, ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು, ಅದನ್ನು ವಜಾಗೊಳಿಸಲಾಗಿತ್ತು. ಹಾಗಾಗಿ ಇವತ್ತು ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಆದರೆ ಜಾಮೀನು ಸಿಗೋ ಸಾಧ್ಯತೆ ಇದೆಯಾ? ಈ ಮೂರೂ ಪ್ರಕರಣಗಳಲ್ಲಿ ಹಾಕಲಾಗಿರುವ ಸೆಕ್ಷನ್ಗಳು ಜಾಮೀನು ರಹಿತ ಸೆಕ್ಷನ್ಗಳು. ಅದರಲ್ಲೂ ಅತ್ಯಾಚಾರ ಪ್ರಕರಣ ಇರೋದ್ರಿಂದ, ಬಹಳ ಗಂಭೀರವಾದಂಥ ಪ್ರಕರಣ ಇರೋದ್ರಿಂದ ಜಾಮೀನು ರಹಿತ ಸೆಕ್ಷನ್ಗಳಿದ್ದಾವೆ. ಹಾಗಾಗಿ ಜಾಮೀನು ಸಿಗೋವಂಥ ಸಾಧ್ಯತೆ ಬಹಳ ಕಡಿಮೆ ಆಗಿದೆ. ಆದರೂ ರೆಗ್ಯುಲರ್ ಬೇಲ್ಗೆ ಇವತ್ತು ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ, ಸಂಸದರು ಕೂಡ ಆಗಿರೋದ್ರಿಂದ ನಮ್ಮ ಕಕ್ಷಿದಾರರಿಗೆ ನೀವು ಜಾಮೀನನ್ನು ಕೊಡಿ, ಅವರು ಎಲ್ಲೂ ಹೋಗೋದಿಲ್ಲ, ಅವರ ಪಾಸ್ಪೋರ್ಟನ್ನೆಲ್ಲ ತೆಗೆದಿಟ್ಕೊಳ್ಳಿ, ಒಂದಷ್ಟು ಕಂಡೀಷನ್ಡ್ ಬೇಲನ್ನು ಕೊಡಿ ಅಂತ ಕೇಳುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ಬೇಲ್ ಕೊಡ್ತಾರಾ ಅದು ಮುಂದಿರುವಂಥ ಪ್ರಶ್ನೆ. ಯಾಕಂದರೆ 30-34 ದಿನ ಆಯಿತು, ಇನ್ನೂ ಕೂಡ ಬಂದಿರಲಿಲ್ಲ. SITಯ ತನಿಖೆಯನ್ನು ಎದುರಿಸಿರಲಿಲ್ಲ. ಬಣ್ಣದ ನೋಟಿಸ್ಗಳನ್ನು ಕೊಟ್ಟಾಯಿತು. ಯಾವ ಬಣ್ಣ ಬಿಟ್ಟಿದ್ದಾರೆ ಹೇಳಿ? ರೆಡ್ ಒಂದು ಬಿಟ್ಟು ಬೇರೆ ಎಲ್ಲ ಬಣ್ಣದ ನೋಟಿಸ್ಗಳನ್ನು ಕೂಡ ಕೊಟ್ಟಾಗಿತ್ತು. ಆದರೂ ಪ್ರಜ್ವಲ್ ರೇವಣ್ಣ ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಜಾಮೀನು ಕೊಡಬೇಡಿ ಅಂತ SITಯ ಅಧಿಕಾರಿಗಳು ಕೂಡ ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ಒಂದು ಕಡೆಯಿಂದ ರೆಗ್ಯುಲರ್ ಬೇಲ್ನ ವಿಚಾರಣೆ ಇವತ್ತು ನಡೀಬೋದು, ಜೊತೆಗೆ ನಾಳೆಗೆ ಅದನ್ನು ಮುಂದೂಡಬಹುದು. SITಯ ಅಧಿಕಾರಿಗಳೇ ನೀವು ಆಕ್ಷೇಪಣೆ ಸಲ್ಲಿಸಿ ಅಂತ ಕೋರ್ಟ್ ಹೇಳ್ಬೋದು. ಆಕ್ಷೇಪಣೆಯನ್ನೂ ಕೂಡ SITಯ ಅಧಿಕಾರಿಗಳು ಸಲ್ಲಿಸಬಹುದು. ಇದೆಲ್ಲದಕ್ಕೂ ಒಂದು 3-4 ದಿನ ಹಿಡಿಯುತ್ತೆ. ಹಾಗಾಗಿ ಇನ್ನೊಂದು ಕಡೆಯಿಂದ ಪ್ಯಾರಲಲ್ ಆಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ನಡೀತಾ ಇರುತ್ತೆ. SIT ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಭರತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಭರತ್, ಒಂದು ಕಡೆಯಿಂದ ಇವತ್ತು ಕೋರ್ಟ್ನ ಮುಂದೆ ಹಾಜರುಪಡಿಸಿ ಪ್ರಜ್ವಲ್ ರೇವಣ್ಣ ಅವರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತ SIT ಅಧಿಕಾರಿಗಳು ಕೇಳಬಹುದು. ಇನ್ನೊಂದು ಕಡೆಯಿಂದ ರೆಗ್ಯುಲರ್ ಬೇಲ್ಗೂ ಕೂಡ ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಎರಡೂ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಖಂಡಿತ ವಾಸುದೇವ್, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮೇ 29ರಂದು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸೊ ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಂತ ಹಿನ್ನೆಲೆ ಜೊತೆಗೆ ಪ್ರಜ್ವಲ್ ರೇವಣ್ಣ ನಿನ್ನೆ SIT ಅಧಿಕಾರಿಗಳಿಂದ ಬಂಧನವಾಗಿದ್ದಾರೆ. ಸೊ ಹಾಗಾಗಿ ಇವತ್ತು SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ಒಂದು ವೈದ್ಯಕೀಯ ಪರೀಕ್ಷೆ ಮುಗಿಸಿದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಸೊ ಓಪನ್ ಕೋರ್ಟ್ನಲ್ಲಿ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಇಂದು ರೆಗ್ಯುಲರ್ ಬೇಲ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ರೆಗ್ಯುಲರ್ ಜಾಮೀನು ಅರ್ಜಿ ಒಂದು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನ ಇಟ್ಟು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಒಂದು ವಾದವನ್ನು ಮಂಡಿಸುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಅವರ ಕಕ್ಷಿದಾರರ ಪರವಾಗಿ ಒಂದು ವಾದವನ್ನು ಮಂಡಿಸ್ತಾರೆ. ಅದಾದ್ರೆ ಅದರ ಜೊತೆಯಾಗಿ SIT ಅಧಿಕಾರಿಗಳು ಇಲ್ಲಿ ಪ್ರಮುಖವಾಗಿ ಸಂತ್ರಸ್ತೆ ನೀಡಿರುವ ಹೇಳಿಕೆ ಜೊತೆಗೆ ಒಳನರಸೀಪುರ ಮತ್ತು ಏನು SITಯಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದ ಗಂಭೀರತೆಯನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಹೆಚ್ಚಿನ ತನಿಖೆ ನಡೆಸುವಂತ ಅವಶ್ಯಕತೆ ಇರೋದ್ರಿಂದ ಮತ್ತೊಂದು ಕಡೆಯಲ್ಲಿ ಪ್ರಕರಣದ ಮಹಾಜರ್ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಡೆಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಕಸ್ಟಡಿಗೆ ನೀಡುವಂತೆ ಒಂದು ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳ ಉಲ್ಲೇಖದ ಜೊತೆಗೆ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ಒಂದು ಲಿಖಿತ ರೂಪದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ವೇಳೆಯಲ್ಲಿ ಒಂದು SIT ಅಧಿಕಾರಿಗಳ ಒಂದು ಕಸ್ಟಡಿಗೆ ಸಿಕ್ಕಂತ ಸಂದರ್ಭದಲ್ಲಿ ಅವರನ್ನ ಕರೆತಂದು ನೇರವಾಗಿ ವಿಚಾರಣೆಯನ್ನು ಆರಂಭಿಸ್ತಾರೆ. ಆ ಆರಂಭಿಸುವುದಕ್ಕೂ ಮೊದಲು ಸಾಕಷ್ಟು ರೀತಿಯಲ್ಲಿ ಸಿದ್ಧತೆಗಳನ್ನ SIT ಅಧಿಕಾರಿಗಳು ಮಾಡಿಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಸಂತ್ರಸ್ತೆಯರು ನೀಡಿರುವಂತಹ ಹೇಳಿಕೆ ಆಧಾರವನ್ನ ಮುಂದಿಟ್ಟುಕೊಂಡು ಹಲವು ಅಂಶಗಳನ್ನಿಟ್ಟು ಒಂದು ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ಮಾಡುವಂತ ಒಂದು ಕೆಲಸಕ್ಕೆ SIT ಅಧಿಕಾರಿಗಳು ಸಿದ್ಧವಾಗ್ತಾರೆ. ಅದರಲ್ಲೂ ಪ್ರಮುಖವಾಗಿ 34 ದಿನ ತಲೆಮರೆಸಿಕೊಂಡಿರುವಂತಹ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಆ ಒಂದು 34 ದಿನ ತಲೆಮರೆಸಿಕೊಂಡಿರುವಂತಹ ವಿಚಾರವಾಗಿ ಯಾಕಾಗಿ ದೇಶ ತೋರಿದ್ರಿ ಮತ್ತು ಯಾವ ದೇಶಕ್ಕಾಗಿ ದೇಶಗಳಿಗೆ ಹೋಗಿದ್ರಿ ಮತ್ತು
ಯಾಕಾಗಿ SITಯ ಒಂದು ನೋಟಿಸ್ಗೆ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅಂತಕ್ಕಂಥ ಆಯಾಮದಲ್ಲಿ ತನಿಖೆನ ಒಂದು ಆರಂಭಿಸ್ತಾರೆ. ಅದಾದ ನಂತರದಲ್ಲಿ ಏನು 30ರಂದು ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋವನ್ನ ಬಿಟ್ಟಿದ್ರು. ಸೊ ಆ ವಿಡಿಯೋ ಕುರಿತು ವಿಚಾರಣೆಯನ್ನು ನಡೆಸ್ತಾರೆ ಮತ್ತು ಪ್ರಶ್ನೆಗಳನ್ನ ಪ್ರಜ್ವಲ್ ರೇವಣ್ಣನವರ ಮುಂದಿಡ್ತಾರೆ. ಹೀಗೆ ಸಾಕಷ್ಟು ಆಯಾಮದಲ್ಲಿ ಪ್ರಜ್ವಲ್ ರೇವಣ್ಣನವರ ಯಾವ ರೀತಿಯಾಗಿ ವಿಚಾರಣೆ ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಮೇಲಾಧಿಕಾರಿಗಳು ಜೊತೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ವಕೀಲರು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಯೋಜನೆಗೊಂಡಿರುವಂತಹ SPP ಸಮ್ಮುಖದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡಿರ್ತಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಭರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.